ಅನ್ನೋದು ಯಾರಿಗೂ ಕೂಡ ಈಗಲೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಒಡನಾಟ ಏನಾಯಿತು ಏನಾಯಿತು ಅಂತ ಗೊತ್ತಿಲ್ಲ ಸರ್. ಬಟ್ ಒಂದು ಅಪರೂಪದ ಸ್ನೇಹ ನಾವೆಲ್ಲ ಕಳ್ಕೊಂಡ್ಬಿಟ್ವಿ ಅನಿಸುತ್ತೆ. ಅಷ್ಟೊಂದು ಧೈರ್ಯವಾಗಿದ್ದಂಥ ವ್ಯಕ್ತಿ, ಅಷ್ಟೊಂದು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ, ಯಾರು ಸಹಾಯ ಕೇಳ್ಕೊಂಬಂದರೂ ಸಹ ಇಲ್ಲ ಅಂತ ಇರಲಿಲ್ಲ. ಸೊ ಅಂಥವ್ರು ಅವ್ರ ಮನೆಯಲ್ಲಿ ಮೇಲಿಂದ ಮೇಲೆ ಸಾವುಗಳು. ಮೊದಲು ಅವರ ಆತ್ಮೀಯ ಡ್ರೈವರ್ ಒಬ್ಬರು ತೀರ್ಕೊಂಡ್ರು. ಅದಾದಮೇಲೆ ನಾವೆಲ್ಲ ಸೇರಿ ಒಂದು ಕಡೆ ಊಟಕ್ಕೆ ಸೇರಿದ್ವಿ. ಸೊ ಊಟ ಮಾಡ್ತಿರೋ ಟೈಮಲ್ಲೇ 15 ಡೇಸ್ ಬ್ಯಾಕ್ ಒಂದು ಬ್ಯಾಡ್ ನ್ಯೂಸ್ ಬಂತು. ಅವ್ರ ಅತ್ತೆ ಅವರು ಮನೆಯಲ್ಲಿ ಕುಸಿದು ಬಿದ್ದೋದ್ರು. ಇಮಿಡಿಯೇಟಾಗಿ ಎಲ್ಲರೂ ಓಡ್ಬಂದು ಹಾಸ್ಪಿಟಲ್ಗೆ ತೊಗೊಂಡು ಹೋಗಿ ತೀರ್ಕೊಂಡೋದ್ರು. ಲಾಸ್ಟ್ ವೀಕ್ ಒಂದು ಫೋನ್ ಮಾಡಿದ್ರು, ಸರ್ ತಿಥಿ ಇದೆ ಬನ್ನಿ ಅಂದ್ಬಿಟ್ಟು. ಆಯಿತು ಅಂತ ಹೇಳಿದ್ರು. ನೋಡ್ರೆ ಮತ್ತೆ ನಾಳೆ ಸಂಜೆ ಸೇರಬೇಕಾಗಿತ್ತು ಅವ್ರ ಮನೆಯಲ್ಲಿ. ನೋಡಿದ್ರೆ ಬೆಳಿಗ್ಗೆ ಶಾಕಿಂಗ್ ನ್ಯೂಸ್. ನಾಳೆ ಸಂಜೆ ಏನು ವಿಚಾರಕ್ಕೆ ಅಂತ ಮಾತುಕತೆ ಆಯಿತು? ಸುಮ್ಮನೆ ಬನ್ನಿ ಮಾತಾಡಿದ್ರಿ? ಯಾವಾಗ ಕಾಲ್ ಮಾಡ್ತಾಯಿದ್ರು. ಸೊ ನಾಳೆ ಸಂಜೆ ಬನ್ನಿ ಪ್ರೇಮ್ ಅವರೇ, ಸುಮ್ಮನೆ ಸೇರೋಣ ಮನೆಯಲ್ಲಿ ಅಂತ ಹೇಳಿದ್ರು. ಆಯ್ತು ಸರ್ ಬರ್ತೀನಿ ಅಂತ ಹೇಳಿದ್ರು. ಅಂದರೆ ನಾನು ತಿಥಿಗೆ ಹೋಗೋದಕ್ಕೆ ಆಗಿರಲಿಲ್ಲ. ಬನ್ನಿ ನಾಳೆ ಸಂಜೆ ಮೀಟ್ ಮಾಡೋಣ ಮನೇಲಿ. ಆಯ್ತು ಸರ್ ಬರ್ತೀನಿ ಅಂದ್ಬಿಟ್ಟು ಹೇಳಿದೆ. ಡೋಂಟ್ ನೋ, ಸಡನ್ಲಿ ಬೆಳಗ್ಗೆನೆ ಈ ಥರ ಒಂದು ನ್ಯೂಸ್. ಸರ್ ಅಂದರೆ ಆತ್ಮಹತ್ಯೆ ಅನ್ನೋಂಥದ್ದು ನಿಜಕ್ಕೂ ನಂಬೋಕ್ಕಾಗಲ್ಲ. ಬಟ್ ರಾತ್ರಿ ಕೂಡ ಚೆನ್ನಾಗಿದೆ. ಏನಾದರೂ ಸಮಸ್ಯೆ ನಿಮ್ಮ ಜೊತೆಗೆ ಆಪ್ತರ ಜೊತೆ? ಇಲ್ಲ ಸರ್, ಈಗ ಎಲ್ಲರೂ ನೀವು ನೋಡಿರ್ತೀರಿ. ಎಲ್ಲರೂ ಮೊನ್ನೆ ತಾನೇ ಮಗಳ ಮದುವೆ ಮಾಡಿದ್ರು, ಖುಷಿಯಾಗಿದ್ರು, ಜಾಲಿಯಾಗಿದ್ದರು. ಎಲ್ಲರೂ ಕರೆದು ಪಾರ್ಟಿ ಮಾಡಿದ್ರು, ಎಲ್ಲರೂ ಕರೆದು ಊಟ ಕೊಡಿಸಿದ್ರು, ಎಲ್ಲನೂ ಮಾಡಿದ್ರು. ತುಂಬ ಖುಷಿಯಾಗಿದ್ರು. ಆಮೇಲೆ ತುಂಬ ಧೈರ್ಯವಾಗಿದ್ದಂಥ ಜೀವ. ಇರೋನು ಸಡನ್ಲಿ ಏನು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ. ಆರ್ಥಿಕ ಸಂಕಷ್ಟದ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರು ಸರ್? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಅವ್ರು ಯಾವತ್ತೂ ಅವ್ರ ಕಷ್ಟ ಅವ್ರು ಯಾರ ಹತ್ರನೂ ಹೇಳ್ಕೊಂಡಿದ್ದೇ ಇಲ್ಲ. ಯಾರ ಕಷ್ಟ ಅಂತ ಹೇಳ್ತು ಅಂದರೆ ಅವರು ಏನು ಯೋಚನೆ ಮಾಡೋ ಸೆಕೆಂಡ್ ಥಾಟೇ ಮಾಡಿದ್ರೆ ಪಾಪ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ. ಸೊ ಏನು ರೀಸನ್ ಅಂತೂ ಏನು ಅಂತ ಗೊತ್ತಾಗ್ತಲ್ಲ. ಬಟ್ ಒಂದು ಅಪರೂಪದ ಸ್ನೇಹವನ್ನು ನಾವು ಕಳ್ಕೊಂಬಿಟ್ವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನೀವೆಲ್ಲರೂ ಸೇರಿ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ಹೇಳೋಣ. ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.